ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರಿ. ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನು ಮೋಡಿ ಮಾಡಲಿಕ್ಕೆ ಹೊರಟಿದೆ ಈ ಸಿನಿಮಾ ಅಂತ ಹೇಳ್ಬೋದು. ನಮ್ಮ ಪ್ರೀತಿ ಪಾತ್ರರಿಗೆ ನಾವು ಏನಂತ ಹೇಳ್ತೇವೆ, ಲವ್ ಯು ಚಿನ್ನು ಮುದ್ದು ಅಂತ ಹೇಳ್ತೇವೆ. ಆದರೆ ಇವರು ಎಲ್ರಿಗೂ ಕೂಡ ಲವ್ ಯು ಮುದ್ದು ಅನ್ನುವಂತಹ ಅರ್ಥ ಏನು ಅಂತ ಹೇಳಿ ಈ ಸಿನಿಮಾದ ಮೂಲಕ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ನಾವು ನೋಡೋದಾದರೆ ಲವ್ ಅನ್ನುವಂಥದ್ದೊಂದು ಕಾಟಾಚಾರಕ್ಕೂ ಸೆಂಟರ್ ಆಫ್ ಅಟ್ರಾಕ್ಷನ್ಗೂ ಆಗುತ್ತೆ. ಆದರೆ ಈ ಸಿನಿಮಾದಲ್ಲಿ ರಿಯಲ್ ಜೋಡಿಗಳನ್ನು ಹಿಡ್ಕೊಂಡು ರಿಯಲ್ ಕಥೆನ ಹೇಳಿಕ್ಕೆ ಹೊರಟಿದ್ದಾರೆ ನಮ್ಮೇಲಿರೋ ಪ್ರೀತಿಯ ಕುಮಾರ್ ಸರ್. ಬನ್ನಿ ನನ್ನ ಜೊತೆ ಇದ್ದಾರೆ, ಬನ್ನಿ ಮಾತಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್ ಆಗಿದೆ ಮೇಡಮ್, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ ಸರ್. ನಾನು ಮೊದಲು ಇಂಟ್ರೊಡಕ್ಷನಲ್ಲೇ ಹೇಳಿದೆ, ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ಮೋಡಿ ಮಾಡ್ಲಿಕ್ಕೆ ಹೊರಟಿದೆ ಈ ಸಿನಿಮಾ ಅನ್ನುವಂಥದ್ದು. ಅದರಲ್ಲೂ ರಿಯಲ್ ಕಪಲ್ ಇದ್ದು ರಿಯಲ್ ಸ್ಟೋರಿ ಹೇಳಿಕ್ಕೆ ಹೊರಟಿದ್ದೀರಾ. ಸೊ ನಾವು ಯಾವತ್ತೂ ಕೂಡ ಯಾವುದೋ ಒಂದು ಸಿನಿಮಾದಲ್ಲಿ ಆಗಿರ್ಬೋದು ರಿಯಲ್ ಸ್ಟೋರಿ ಹೇಳಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದಾಗ ತುಂಬ ಪ್ರೆಷರ್ ಇರುತ್ತೆ, ಎಲ್ಲರದ್ದು ಕೂಡ ತುಂಬ ಕಷ್ಟ ಅದು. ಸೊ ನಿಮಗೆ ಯಾವ ರೀತಿ ಪ್ರೆಷರ್ ಇತ್ತು, ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ ಸಿಚುವೇಶನ್ಸ್ ಎಲ್ಲ ಅನ್ನುವಂಥದ್ದು? ಆ್ಯಕ್ಚುಲಿ ನಾವು ಕತೆ ಕೇಳಿದಾಗ ನಾನು ಯೂಶ್ವಲಿ ಅದು ನೋಡೋದು ಒಂದು ರೀಲ್ಸಲ್ಲಿ ಫ್ರೆಂಡ್ ಯಾರು ಕಳಿಸ್ಕೊಟ್ಟಿದ್ರು, ಅದನ್ನು ನೋಡಿ ಖುಷಿ ಆಯಿತು. ಈ ಕಂಟೆಂಟ್ ನಾನು ಸಿನಿಮಾ ಮಾಡಲೇಬೇಕು ಅಂತ ಅನಿಸ್ತು. ಸೊ ಪ್ರೊಡ್ಯೂಸರ್ ನಾನು ಕಥೆನೇ ಹೇಳಿಲ್ಲ, ಬರೀ ರೀಲ್ಸ್ ತೋರಿಸಿದೆ, ಸರಿ ಸಿನಿಮಾ ಮಾಡು ಅಂತ ಹೇಳಿದ್ರು. ಸೊ ಅದಾದಮೇಲೆ ಅವ್ರನ್ನ ಆಕಾಶನ ಮೀಟಾಗಿ ಸೊ ಅವ್ರ ಕಡೆಯಿಂದ ಅವ್ರದ್ದು ಕಥೆನ ಕೇಳ್ಕೊಂಡಾಗ ಸೊ ಅವರು ಸ್ವಲ್ಪ ಕೆಲವೊಂದರ ರಾಯ ಇರುತ್ತೆ, ನಾವು ಅದನ್ನು ಹಂಗೆ ಪ್ರೆಸೆಂಟ್ ಮಾಡೋಕ್ಕಲ್ಲ. ಸೊ ಅದನ್ನ ಕತೆ ತೊಗೊಂಡು ನಾವು ಸಿನಿಮಾಟಿಕ್ ಕೆಲವೊಂದು ಬದಲಾವಣೆಗಳು ಮಾಡಿಕೊಂಡು ಸೊ ಇದನ್ನು ಮಾಡಿದ್ವಿ. ಸೊ ಅದಕ್ಕೆಲ್ಲ ಅವ್ರ ಪರ್ಮಿಷನ್ಸು ಹಿಂಗಿರುತ್ತೆ, ಸರಿ ಸರ್ ಮಾಡಿ, ನಿಮ್ಗೆ ಸಿನಿಮಾಗೆ ಏನು ಬೇಕು ಅನ್ನೋದ್ರ ಮೇಲೆ ಮಾಡಿರುವಂಥದ್ದೇ ಲವ್ ಯು ಮುದ್ದು. ಇವಾಗ ಲವ್ ಯು ಮುದ್ದು ಅನ್ನುವಂಥದ್ದು ನಾವು ನಮ್ಮ ಪ್ರೀತಿ ಪಾತ್ರರಿಗೆ ಹೇಳೋದು, ನಾವು ಯಾರನ್ನು ಇಷ್ಟಪಡ್ತೀವೋ ಲವ್ ಯು ಮುದ್ದು ಚಿನ್ನು ಅಂಥದ್ದು. ನಿಮ್ಮ ರಿಯಲ್ ಲೈಫಲ್ಲಿ ಸರ್ ಯಾರಿಗೆ ಮೊದಲಿದಾಗಿ ಲವ್ ಯು ಮುದ್ದು ಲವ್ ಯು ಚಿನ್ನು ಹೇಳಿರೋದು ನೀವು? ಅಲ್ಲ, ಯೂಶ್ವಲಿ ಅದು ಎಲ್ಲರೂ ಅಂದರೆ ಚೆನ್ನಾಗಿದೆ ನಿಮ್ಮ ಪ್ರಶ್ನೆ. ಅಂದರೆ ಪ್ರತಿಯೊಬ್ಬರಲ್ಲೂ ಫಸ್ಟ್ ಲವ್ ಅನ್ನೋದೊಂದಿರುತ್ತೆ. ಸೊ ಅದೊಂದು ಪ್ಯೂರಿಟಿ ಇರುತ್ತೆ. ಸೊ ಆ ಪ್ಯೂರಿಟಿನೇ ಇಲ್ಲಿನ ಕರ್ಣ ಅನ್ನೋ ಪಾತ್ರ. ಸೊ ಎಲ್ರಿಗೂ ಅದೊಂದು ಫೀಲ್ ಆಗಿರುತ್ತೆ. ಅದಾದಮೇಲೆ ಏನು ಲವ್ ಆದ್ರೂ ಆ ಪ್ಯೂರಿಟಿ ಅದು ಕಂಡಿರಲ್ಲ ಯಾಸ್ ಯೂಶ್ವಲಿ ನಿಮ್ಮ ಲೈಫಲ್ಲೂ ನಮ್ಮ ಲೈಫಲ್ಲಿ ಎಲ್ಲ ಲೈಫಲ್ಲೂ ಅದು ಆಗಿರುತ್ತೆ. ಸೊ ಅದನ್ನು ಬೇಸ್ ಮಾಡಿರೋದೇ ಇದು. ಒಂದು ಏನೋ ಪ್ರೀತಿ ಮಾಡಿದ್ಮೇಲೆ ಪಡ್ಕೊಬೇಕು, ಇಲ್ಲ ಪ್ರೀತಿ ಮಾಡಬಾರ್ದು, ಈ ಥರ ಕೆಲವೊಂದು ಎಳೆಗಳು. ಸೊ ಅವ್ರ ಕತೆ ಕೇಳಿದ್ಮೇಲೆ ಸೊ ಎಲ್ಲರೂ ಲವ್ ಅಂದರೆ ಏನೋ ಒಂದು ಮ್ಯಾನೇಜ್ಮೆಂಟು, ಬಟ್ ಇಟ್ಸ್ ಅದೊಂದು ಹೀಗೆ ಬದುಕಬೇಕು ಅನ್ನೋ ಒಂದು ಛಲನೆ ಅವರಿಬ್ಬರು ಲವ್. ಇವಾಗಿನ ನಾವು ಜೆನ್ಸಿ ಲವ್ಗಳ ಬಗ್ಗೆ ನೀವು ಕೇಳಿರ್ಬೋದು ಸರ್. ಜೆನ್ಸಿ ಕಿಡ್ಗಳು ಯಾವ ರೀತಿ ಲವ್ ಮಾಡ್ತಾರೆ ಅನ್ನುವಂಥದ್ದು. ಇವಾಗಿನ ಲವ್ ಕಾಲ್ಪನಿಕವಾಗಿದ್ದರೂ ಕೂಡ ಲಾಂಗ್ ಲಾಸ್ಟ್ ಆಗಿ ಯಾರ ಲವ್ ಕೂಡ ಇರೋದಿಲ್ಲ. ಸೊ ಅಂಥವರಿಗೆ ಲವ್ ಮಾಡುವವರಿಗೆ ಏನು ಮೆಸೇಜ್ ಹೇಳಿಕ್ಕೆ ಹೊರಟಿದ್ದೀರಾ ಈ ಲವ್ ಯು ಮುದ್ದು ಸಿನಿಮಾದ ಮುಖೇನ ಅನ್ನುವಂಥದ್ದು? ಇಲ್ಲ, ಖಂಡಿತ ಪ್ರತಿಯೊಬ್ಬರು ನೋಡಬೇಕು. ಅಲ್ಲಿ ಏನೇ ಜೆನ್ಸಿ ಇದ್ರೂ ಒಳಗಡೆ ಲವ್ ಅನ್ನೋದು ಒಂದು ಪ್ಯೂರಿಟಿ ಇದ್ದೇ ಇರುತ್ತೆ. ಅದು ಹೇಳಿದ್ನಲ್ಲ, ಫಸ್ಟ್ ಲವ್ ಅನ್ನೋದು ಅದು ಜಾಸ್ತಿ ಲವ್ ಆಗ್ಬಿಟ್ಟಾಗ ಜೆನ್ಸಿ ಅದಾಗ್ಬಿಡುತ್ತೆ. ಸೊ ಎಲ್ಲರೂ ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೆ ಆ ಪಾತ್ರಗಳು ಕಾಡ್ತಾ ಹೋಗುತ್ತೆ. ಸೊ ಇವ್ರ ಕಥೆನೇ ಆ್ಯಕ್ಚುಲಿ ಕಾಡೋವಂಥದ್ದು. ಸೊ ಅದನ್ನ ಹೇಳಿದ್ ನಾನು ಸ್ವಲ್ಪ ವೀಕ್ ಮಾತಾಡೋದ್ರಲ್ಲಿ ಇದಕ್ಕೆ. ಸರ್, ಇವಾಗ ನೀವು ಲವ್ ಸ್ಟೋರಿ ಮಾಡಿದ್ದೀರಾ, ಓಕೆ. ನಿಮ್ಮ ಲೈಫಲ್ಲೂ ಕೂಡ ನೀವು ಆವಾಗಲಿಂದ ಹೇಳ್ತಾ ಇದ್ದೀರಾ ಫಸ್ಟ್ ಲವ್ ಸ್ಟೋರಿ ಅನ್ನುವಂಥದ್ದು. ನಿಮ್ಮ ಲೈಫಲ್ಲೂ ಈ ಥರದೊಂದು ಲವ್ ಸ್ಟೋರಿ ಏಳು ಬೀಳು ಆಗಿರೋದು ಸಹಜ ಅಂತ ನೀವು ನನಗೂ ಆವಾಗ ಹೇಳಿದರು, ಓಕೆ, ಇಸ್ ಇಟ್ ಫೈನ್. ಆದರೆ ನಿಮ್ಮ ಲೈಫಲ್ಲಿ ಇಂಥ ಲವ್ ಸ್ಟೋರಿ ಇತ್ತು, ಅದನ್ನು ಯಾವತ್ತೂ ಕೂಡ ನಾನು ಕಳಿಸ್ಬಾರ್ದು, ಇನ್ನೂ ನೆನಪು ಮಾಡಬಾರ್ದು ಅಂತ ಇದ್ದರೆ ಯಾವುದು ಸರ್? ಅದು ತುಂಬ ಇದೆ ಅಂತ ಹೇಳಬೇಡಿ. ಖಂಡಿತವಾಗ್ಲಿ ಏನಂದರೆ ಯೂಶ್ವಲಿ ಒಬ್ಬ ರೈಟರ್ ಆಗಿರೋದ್ರಿಂದ ನನ್ನ ಲೈಫೇ ಕೆಲವೊಂದು ನಡೀತಾ ಹೋಗುತ್ತೆ. ಯೂಶ್ವಲಿ ಕರ್ಣ ಅನ್ನೋದು ಕ್ಯಾರೆಕ್ಟರ್ ನಾನು ಅಲ್ಲ, ಯೂಶ್ವಲಿ ಅದು ಕರ್ಣ ಅನ್ನೋದು ಈಗ ಪ್ರತಿ ಕತೆ ಬರೀಬೇಕಾದ್ರೂ ನಾವೇ ಕಾಣ್ತೀವಿ. ಒಬ್ಬ ರೈಟ್ರಿಗೆ ಅದೇ ಇರುತ್ತೆ. ನಾನು ಎಲ್ಲೋ ಒಂದು ಇನ್ಸ್ಪೈರ್ ಆಗಿದ್ದು, ನಂದೆಲ್ಲೋ ಲವ್ ನಡೆದಿದ್ದು, ಅದೆಲ್ಲ ಬ್ಲೆಂಡ್ ಮಾಡ್ತಾ ಹೋಗ್ತೀವಿ. ಆ ಬ್ಲೆಂಡಿಂಗ್ ತುಂಬ ಆಗಿದೆ, ಯೂಶ್ವಲಿ ಆಗಿದೆ. ಸೊ ಅದ್ರ ಜೊತೆ ಇವರಿಬ್ಬರು ಕತೆ ಬ್ಲೆಂಡ್ ಮಾಡಿ ಸೊ ನಾವು ಹಂಗೆ ಕೆಲವೊಂದೆಲ್ಲ ಹೇಳೋಕ್ಕಾಗಲ್ಲ ಯೂಶ್ವಲಿ. ಸೊ ಇದನ್ನು ನಾವು ಎಷ್ಟು ನೈಸಲ್ಲಿ ಹೇಳಬೇಕು, ಎಷ್ಟು ಅರ್ಥ ಮಾಡಿಸ್ಬೇಕು ಅನ್ನೋದು ಹೇಳಿದ್ದೀನಿ. ಚೂರು ಮಾತಲ್ಲಿ ವೀಕ್ ನಾನು. ಸರ್, ರೈಟರ್ ಆಗಿ ಕೇಳ್ತಾ ಇದ್ದೇನೆ, ನಿಮ್ಮ ಪ್ರಕಾರ ಲವ್ ಅಂತ ಹೇಳಿದರೆ ಏನು ಸರ್? ಅದೊಂದು ಪ್ಯೂರ್ ಥಿಂಗು. ಈಗ ತಾಯಿ ಮಗುಂದೊಂದು ಲವ್ ಇರುತ್ತೆ, ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಒಬ್ಬ ತಾಯಿ ಮಗುನ ಸಾಕ್ತಾರೆ ಗೊತ್ತಾ, ಎಕ್ಸ್ಪೆಕ್ಟೇಷನ್ ಇರಲ್ಲ. ಸೊ ಲವಲ್ಲಿ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಒಂದು ಪ್ಯೂರಿಟಿ ಇದ್ದರೆ ನನ್ನ ಪ್ರಕಾರ ಅದೇ ಲವ್. ಕೆಲವೊಂದೆಲ್ಲ ನೀವು ಸಾಂಗಲ್ಲೆಲ್ಲ ಅರ್ಥ ಮಾಡ್ಕೊಂಡಿರ್ತೀರ. ಜಸ್ಕರಣ್ ಸಂಗ್ ಒಂದು ಸಾಂಗು ಬರ್ತಿರೋ ಕನ್ನಡ ಸರ್ ಅವಳೇ ಇಲ್ಲ. ಈ ಎಮೋಷನ್ ಡೆಫಿನೆಟ್ಲಿ ಅಂದರೆ ಲವ್ ಮೀನ್ಸ್ ಎಕ್ಸ್ಪೆಕ್ಟ್ ಇಲ್ಲದೆ ನಡೆಯುವಂಥ ಕೆಲಸ. ಅದು ಎಕ್ಸ್ಪೆಕ್ಟ್ ಮಾಡಿದಾಗ ಇಟ್ಸ್ ಕಾಲ್ ಬಿಸ್ನೆಸ್ ಆಗಿಬಿಡುತ್ತೆ. ಜೆನ್ಸಿ ಅಂತ ಹೇಳಿದ್ರಲ್ಲ, ಅದಾಗ್ಬಿಡುತ್ತೆ. ಲವ್ ಇಸ್ ಅ ಪ್ಯೂರ್ ಥಿಂಗ್. ಅದು ನನ್ನವರು ನನಗೋಸ್ಕರ ಸ್ಯಾಕ್ರಿಫೈಸು ಎಲ್ಲ ಬ್ಲೆಂಡೇ ಲವ್. ಇಲ್ಲ, ಆ್ಯಕ್ಚುಲಿ ಇದೊಂದು ಲವ್ ಅನ್ನೋದೊಂದು ಯೂನಿವರ್ಸ್ ಥಿಂಗು. ಸೊ ಡೆಫಿನೆಟ್ಲಿ ಎಲ್ಲರೂ ಲೈಫಲ್ಲಿ ಆಗಿರುವಂಥದ್ದು. ಲೈಫಲ್ಲಿ ಆಗಿಲ್ವಾ? ಸೊ ಆ ಯೂನಿವರ್ಸ್ ಥಿಂಗ್ನ ಥಿಯೇಟ್ರ್ ಬಂದು ಫೀಲ್ ಮಾಡಬೇಕು. ಈಗ ನಾನು ಸಿನಿಮಾ ನೋಡ್ತಾ ನಂದೊಂದು ಲವ್ ಎಲ್ಲ ಬಂದು ಹೋಗಬೇಕು.
ಸೊ ಕೆಲವೊಂದು ಈ ಜನ್ರೇಷನಲ್ಲಿ ಕೆಲವೊಂದು ಇದ್ರ ಮಧ್ಯೆ ಎಲ್ಲರ ಜಗಳಗಳು ಈ ಮಧ್ಯೆ ಸೊ ಈಗೂ ಪ್ರೀತಿ ಮಾಡ್ಬೋದಾ, ಹಿಂಗೂ ಪ್ರೀತಿ ಮಾಡಬೇಕು ಅಂಜಲಿ ಆಕಾಶ್ ಕತೆ ಅಂತ ನೋಡಲಿಕ್ಕೆ ಥಿಯೇಟ್ರಿಗೆ ಬರಬೇಕು ಆ್ಯಕ್ಚುಲಿ. ಓಕೆ ಸರ್, ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ಕೇಳಿದ್ರಲ್ಲ ವೀಕ್ಷಕರೇ, ಲವ್ ಅಂತ ಹೇಳಿದರೆ ಕುಮಾರ್ ಸರ್ ಪ್ರಕಾರ ಏನು ಅನ್ನುವಂಥದ್ದು ನಮ್ಮ ಪಬ್ಲಿಕ್ ನೆಕ್ಸ್ಟ್ ಮುಖೇನ ತಿಳಿಸ್ಕೊಟ್ಟಿದ್ದಾರೆ. ನವೆಂಬರ್ 7ಕ್ಕೆ ಇವರ ಲವ್ ಯು ಮುದ್ದು ಸಿನಿಮಾ ಥಿಯೇಟ್ರಿಗೆ ಬರ್ತಿದೆ. ತಪ್ಪದೇ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.